ಓಂ ಶಾಂತಿ. ಓಂ ಶಾಂತಿ. ಒಂದು ಚಿಕ್ಕ ಕಥೆಯಿಂದ ಶುರು ಮಾಡೋಣ ಅಲ್ವಾ? ಒಬ್ಬ ರಾಜ ಇದ್ದ ಗೊತ್ತಾ? ಅವನು ತನ್ನ ಕೊರಳಲ್ಲೇ ಇದ್ದ ಬೆಲೆಬಾಳುವ ವಜ್ರದ ಹಾರನ ಕಳೆದುಕೊಂಡೆ ಅಂತ ತುಂಬಾ ಗಾಬರಿಯಾಗ್ಬಿಟ್ಟ. ಓಹೋ. ಹೌದು, ಇಡೀ ಅರಮನೆಯನ್ನೇ ಹುಡುಕ್ಸಿದ. ಆಳುಕಾಳುಗಳೆಲ್ಲ ಮೂಲೆ ಮೂಲೆ ಹುಡುಕಿದ್ರು, ಆದ್ರೆ ಆ ಹಾರ ಎಲ್ಲಿಯೂ ಸಿಗ್ಲಿಲ್ಲ. ಅರೆ, ಆಮೇಲೇನಾಯ್ತು? ಕೊನೆಗೆ ಸುಸ್ತಾಗಿ ಆತಂಕದಲ್ಲಿ ತನ್ನ ಕೋಣೆಯ ಕನ್ನಡಿ ಮುಂದೆ ಬಂದು ನಿಂತಾಗ ಅವನಿಗೆ ಆಶ್ಚರ್ಯ. ಆ ವಜ್ರದ ಹಾರ ಎಲ್ಲಿಯೂ ಹೋಗಿರ್ಲಿಲ್ಲ. ಅದು ಅವನ ಕೊರಳಲ್ಲೇ ಸುರಕ್ಷಿತವಾಗಿತ್ತು. ಗಡಿಬಿಡಿಯಲ್ಲಿ ಅವನು ತನ್ನನ್ನೇ ತಾನು ನೋಡ್ಕೊಳ್ಳೋದನ್ನ ಸಂಪೂರ್ಣವಾಗಿ ಮರ್ತಿದ್ದ. ಖಂಡಿತ, ಇದೊಂದು ಅದ್ಭುತವಾದ ಕಥೆ. ಅಂದ್ರೆ ನಮ್ಮೆಲ್ಲರ ದೈನಂದಿನ ಜೀವನದ ನಿಖರವಾದ ಪ್ರತಿಬಿಂಬ ಅಂತಾನೆ ಹೇಳ್ಬೋದು. ನಾವು ಕೂಡ ಶಾಂತಿ, ಆನಂದ, ಆಮೇಲೆ ಭಗವಂತನನ್ನ ಹೊರಗಿನ ಪ್ರಪಂಚದಲ್ಲಿ ಹುಡುಕ್ತೀವಿ ಅಲ್ವಾ? ಹೌದು, ಭೌತಿಕ ವಸ್ತುಗಳಲ್ಲಿ ಅಥವಾ ಬೇರೆಯವರ ಮೆಚ್ಚುಗೆಯಲ್ಲಿ. ಎಕ್ಸಾಕ್ಟ್ಲಿ. ಆದರೆ ಯಾವಾಗ ನಾವು ಜ್ಞಾನದ ಕಣ್ಣಿಣಿಯ ಮುಂದೆ ನಿಂತು ಸ್ವಯಂನ ದೇಹ ಅಲ್ಲ, ಬದಲಾಗಿ ಒಂದು ಚೈತನ್ಯಶೀಲ ಆತ್ಮ ಅಂತ ಅರಿತುಕೊಡ್ತೀವೋ, ಆಗ ಆ ಎಲ್ಲ ದಿವ್ಯ ಖಜಾನೆಗಳು ನಮ್ಮೊಳಗೆ ಇದೆ ಅಂತ ಅರಿವಾಗುತ್ತೆ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 09/05/2026. ಇಂದಿನ ಮುರಳಿಯ ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ನೀವಿಲ್ಲಿ ಸ್ವಾನುಭೂತಿ ಮಾಡಲು ಬಂದಿದ್ದೀರಿ. ನೀವು ತಮ್ಮನ್ನು ಆತ್ಮನೆಂದು ತಿಳಿದು ಪರಮಾತ್ಮ ತಂದೆಯಿಂದ ಕೇಳಿರಿ. ಆತ್ಮಾಭಿಮಾನಿಯಾಗಿರುವ ಅಭ್ಯಾಸ ಮಾಡಿ. ರೈಟ್. ಇದರಲ್ಲಿ ಬಾಬಾ ನಮ್ಮ ಮಿಷನ್ ಏನು ಅಂತ ಬಹಳ ಸ್ಪಷ್ಟವಾಗಿ ತಿಳಿಸ್ತಿದ್ದಾರೆ. ಬಾಬಾ ಹೇಳ್ತಾರೆ, ನಾವು ಕೇವಲ ಭೌತಿಕ ಜ್ಞಾನವನ್ನ ಪಡೆಯಲು ಬಂದಿಲ್ಲ, ಬದಲಾಗಿ ನಾನು ದೇಹವಲ್ಲ, ಒಂದು ಚೈತನ್ಯ ಶಕ್ತಿ, ಆತ್ಮ ಎಂಬ ಸ್ವಾನುಭೂತಿ ಮಾಡಲು ಬಂದಿದ್ದೇವೆ. ಅಂದ್ರೆ ಕೇವಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಲ್ಲ ಅಂತ. ಹೌದು. ಪರಮಾತ್ಮ ತಂದೆ ಹೇಳುವ ಪ್ರತಿಯೊಂದು ಮಾತನ್ನ ಬುದ್ಧಿಯಲ್ಲಿ ಧಾರಣೆ ಮಾಡಬೇಕಾದ್ರೆ ಮೊದಲು ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗೋದು ಅತಿ ಮುಖ್ಯ. ಕೇವಲ ಕಿವಿಯಿಂದ ಕೇಳಿದ್ರೆ ಅದು ಮಾಹಿತಿ ಮಾತ್ರ ಆಗಿರುತ್ತೆ. ಹಾಗಾದ್ರೆ ಈ ಆತ್ಮದ ಅನುಭವದ ಬಗ್ಗೆ ಮಾತಾಡುವಾಗ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಎದುರಾಗುತ್ತೆ. ಇಂದಿನ ಪ್ರಶ್ನೋತ್ತರ ವಿಭಾಗದಲ್ಲಿ ಇದೆ. ಪ್ರಶ್ನೆ ಹೀಗಿದೆ: ಕೆಲವು ಬಾರಿ ಮಕ್ಕಳೊಂದಿಗೆ ನೀವು ಆತ್ಮದ ಸಾಕ್ಷಾತ್ಕಾರ ಮಾಡಿದ್ದೀರಾ ಎಂದು ಕೆಲವರು ಕೇಳುತ್ತಾರೆ. ಆಗ ನೀವು ಯಾವ ಉತ್ತರವನ್ನು ಕೊಡುವಿರಿ? ಆಫೀಸ್ನಲ್ಲಿ ಅಥವಾ ಸಂಬಂಧಿಕರು ನೀವೇನು ಆತ್ಮ ಅಂತೀರಾ, ಆ ಆತ್ಮವನ್ನ ನೀವು ಕಣ್ಣಾರೆ ನೋಡಿದೀರಾ ಅಂತ ಕೇಳಿದಾಗ ನಾವು ಯಾವ ಲಾಜಿಕ್ ಇಟ್ಕೊಂಡು ಅವರಿಗೆ ವಿವರಿಸಬೇಕು? ಇದು ಸಾಮಾನ್ಯವಾದ ಸನ್ನಿವೇಶ. ನಾವು ಅವರಿಗೆ ಬಹಳ ವಿಶ್ವಾಸದಿಂದ ಉತ್ತರಿಸಬೇಕು. ಭೌತಿಕವಾದ ಈ ಚರ್ಮದ ಕಣ್ಣಿನಿಂದ ಆತ್ಮವನ್ನ ನೋಡಲು ಸಾಧ್ಯವಿಲ್ಲ ಎಂಬುದು ಸತ್ಯ. ಆದರೆ ಜ್ಞಾನದ ಮೂರನೇ ಕಣ್ಣಿನಿಂದ ನಾವು ಆತ್ಮದ ದರ್ಶನ ಮಾಡಿದ್ದೇವೆ ಅಂತ ಹೇಳಬೇಕು. ಲೈಕ್ ಹಾರ್ಡ್ವೇರ್ ಆಮೇಲೆ ಸಾಫ್ಟ್ವೇರ್ ತರನಾ? ಎಕ್ಸಾಕ್ಟ್ಲಿ. ಕಣ್ಣಿಗೆ ಕಾಣಿಸದ ಸಾಫ್ಟ್ವೇರ್ ಮೂಲಕವೇ ಕಂಪ್ಯೂಟರ್ ಕೆಲಸ ಮಾಡುತ್ತಲ್ವಾ, ಅದೇ ರೀತಿ ನಮ್ಮ ಪ್ರತಿಯೊಂದು ಕರ್ಮ, ಕೋಪ ಅಥವಾ ಪ್ರೀತಿ ಎಲ್ಲವೂ ಆ ಸಣ್ಣ ಜ್ಯೋತಿರ್ಬಿಂದು ಆತ್ಮದಲ್ಲಿಯೇ ಅಡಕವಾಗಿದೆ ಅಂತ ನಾವು ವಿವರಿಸಬೇಕು. ಅಂದ್ರೆ ಹಾರ್ಡ್ವೇರ್ ದೇಹವಾದ್ರೆ ಸಾಫ್ಟ್ವೇರ್ ಆತ್ಮ. ಎಂತಹ ಪವರ್ಫುಲ್ ಕಲ್ಪನೆ! ಈಗ ಮುರಳಿಯಲ್ಲಿ ಬರುವ ಒಂದು ಸುಂದರವಾದ ಗೀತೆಯ ಸಾಲನ್ನು ನೋಡೋಣ. ಗೀತೆ: ಅವರು ನಮ್ಮಿಂದ ದೂರವಾಗುವುದಿಲ್ಲ. ಇದು ಕೇಳೋಕೆ ಬಹಳ ಹಿತವಾಗಿದೆ. ಬಾಬಾ ಹೇಳ್ತಾರೆ, ಪರಮಾತ್ಮ ತಂದೆ ನಮ್ಮಿಂದ ದೂರವಾಗುವುದಿಲ್ಲ. ನಾವು ಎಷ್ಟೇ ಕಾರ್ಯನಿರತರಾಗಿದ್ರೂ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಆದ್ರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕೊಂಡಾಗ ಅಥವಾ ಕೆಲಸದ ಒತ್ತಡದಲ್ಲಿದ್ದಾಗ ಭಗವಂತ ನಮ್ಮ ಜೊತೆ ಇದ್ದಾನೆ ಅನ್ನೋದನ್ನ ಹೇಗೆ ಅನುಭವ ಮಾಡೋದು? ನಾವು ಅಡುಗೆ ಮಾಡುವಾಗ, ವಾಹನ ಚಲಾಯಿಸುವಾಗ ಅಥವಾ ಆಫೀಸಿನ ಲ್ಯಾಪ್ಟಾಪ್ ಮುಂದೆ ಕುಳಿತಿರುವಾಗಲೂ ಆ ಮಧುರ ತಂದೆ ನಮ್ಮ ಜೊತೆಯಲ್ಲೇ ಇದ್ದಾರೆ ಅಂತ ನೆನಪು ಮಾಡ್ಕೋಬೇಕು. ಈ ಸ್ಮೃತಿ ನಮ್ಗೆ ಒಂದು ಅದೃಶ್ಯ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ವಾವ್! ಈ ಒಂದು ರಕ್ಷಣಾ ಕವಚದ ಅರಿವಿಂದಲೇ ಇಂದಿನ ಮುರುಳಿಯ ಆಳವಾದ ವಿಶ್ಲೇಷಣೆಯನ್ನ ನಾವು ಪ್ರಾರಂಭಿಸೋಣ. ಮುರುಳಿಯ ಮೊದಲ ಸಾಲು ಹೀಗಿದೆ: ಈ ಶರೀರವನ್ನು ಬಿಟ್ಟು ನಾವು ತಂದೆಯ ಜೊತೆ ಹೊರಟು ಹೋಗ್ತಿವೆ. ಇಡೀ ಪ್ರಪಂಚವೇ ಪತಿತವಾಗಿದೆ. ಬಾಬಾ ಹೇಳ್ತಾರೆ, ತಂದೆ ಬಂದಿರುವುದೇ ನಮ್ಮನ್ನು ಮನೆಗೆ ಕರೆದೊಯ್ಯಲು. ಆದರೆ ಈ ಪತಿತ ಪ್ರಪಂಚದಿಂದ ಹೊರಡುವುದು ಅಂದ್ರೆ ನಾವು ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗುವುದಲ್ಲ. ಇದು ಬುದ್ಧಿಯ ಪ್ರಯಾಣ. ಅಂದ್ರೆ ನಾವು ಸಂಸಾರದಲ್ಲೇ ಇರಬೇಕು, ಆದ್ರೆ ಡಿಟ್ಯಾಚ್ಡ್ ಆಗಿರಬೇಕು. ಇಲ್ಲಿ ನಾವು ಬ್ರಹ್ಮ ಬಾಬಾರವರ ಜೀವನದ ಉದಾಹರಣೆಯನ್ನು ನೆನಪಿಸ್ಕೊಳ್ಬೋದು. ಬ್ರಹ್ಮ ಬಾಬಾರವರು ತಮ್ಮ ಅಂತಿಮ ದಿನಗಳಲ್ಲಿ ಎಲ್ಲರ ನಡುವೆ ಇದ್ರೂ, ಜವಾಬ್ದಾರಿಗಳನ್ನ ನಿಭಾಯಿಸ್ತಿದ್ರೂ, ಸಂಪೂರ್ಣ ಉಪರಾಮ ಸ್ಥಿತಿಯಲ್ಲಿದ್ರು. ಲೈಕ್ ಕಮಲದ ಹೂವು ಕೆಸರಿನಲ್ಲೇ ಅರಳಿದರೂ ಒಂದು ಹನಿ ಕೆಸರು ಅದಕ್ಕೆ ಅಂಟುದಿಲ್ಲ ಅಲ್ವಾ? ಹಾಗೆ. ಖಂಡಿತ. ನಾವು ಸಹ ಅದೇ ರೀತಿಯ ನಿರ್ಮೋಹಿ ಸ್ಥಿತಿಯನ್ನ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದು ಹೇಳಲು ಸುಲಭ, ಆದ್ರೆ ಪ್ರಾಕ್ಟಿಕಲ್ ಆಗಿ ಕಷ್ಟ.
ನಾವು ಇತರರನ್ನ ನೋಡುವಾಗ ಅವರ ತಪ್ಪುಗಳು ಎದ್ದು ಕಾಣುತ್ತವೆ. ಮುಂದಿನ ಸಾಲಿನಲ್ಲಿ ಬಾಬಾ ಹೇಳ್ತಾರೆ, ನೀವು ಯಾರಿಗಾದರೂ ವಿಕಾರಿ, ಪತಿತರೆಂದು ಹೇಳಿದರೆ ಕ್ರೋಧಿತರಾಗ್ಬಿಡುವರು. ಮನುಷ್ಯರಿಗೆ ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ. ಹೌದು. ಬಾಬಾ ಹೇಳ್ತಾರೆ, ಸತ್ಯವನ್ನ ಹೇಳುವಾಗ ಬಹಳ ಮಧುರತೆ ಇರಬೇಕು. ಸತ್ಯವೂ ಕಹಿಯಾಗಿರಬಾರ್ದು. ಮನುಷ್ಯರಿಗೆ ತಮ್ಮದೇ ಆದ ಅಹಂಕಾರ ಇರುತ್ತಲ್ವಾ? ಹೌದು, ಹಾಗಾಗಿ ಕೋಪ ಬರುತ್ತೆ ಅವರಿಗೆ. ರೈಟ್. ಇಲ್ಲಿ ನಾವು ಮಮ್ಮ ಅಂದರೆ ಜಗದಂಬಾ ಸರಸ್ವತಿಯವರ ಉದಾಹರಣೆಯನ್ನು ತೆಗೆದುಕೊಳ್ಳಬೇಕು. ಮಮ್ಮ ಅವರು ಎಂದಿಗೂ ಯಾರೊಂದಿಗೂ ವಾದವಿವಾದ ಮಾಡುತ್ತಿರಲಿಲ್ಲ. ಯಾರಾದರೂ ಎಷ್ಟೇ ಕಠಿಣವಾದ ಪ್ರಶ್ನೆ ಕೇಳಿದಾಗಲೂ ಅತ್ಯಂತ ಮುಗುಳ್ನಗೆಯಿಂದ ಉತ್ತರ ನೀಡುತ್ತಿದ್ದರು. ಅಂದ್ರೆ ನಾವು ಕೂಡ ಯಾರಾದ್ರೂ ಕೋಪಗೊಂಡಾಗ ಶಾಂತವಾಗಿರ್ಬೇಕು. ಹೌದು. ಕಷ್ಟಕರ ಪ್ರಶ್ನೆ ಬಂದರೆ ನಮ್ಮ ಹಿರಿಯ ಸಹೋದರಿಯರು ಇದಕ್ಕೆ ಉತ್ತರಿಸುತ್ತಾರೆ ಅಂತ ಅತ್ಯಂತ ನಮ್ರತೆಯಿಂದ ಹೇಳಬೇಕು. ಸತ್ಯವನ್ನ ಬಾಣದಂತೆ ನಾಟಿಸಬಾರದು, ಹೂವಿನಂತೆ ಅರ್ಪಿಸಬೇಕು. ಮುಂದಿನ ಸಾಲು ನಮ್ಮ ನಂಬಿಕೆಗಳ ಮೂಲವನ್ನೇ ಪ್ರಶ್ನಿಸುತ್ತೆ. ನಿರಾಕಾರ ಶಿವನಿಗೆ ಭಗವಂತನೆಂದು ಹೇಳಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರಕ್ಕಾಗಿ ನೌಧಾಭಕ್ತಿ ಮಾಡುತ್ತಾರೆ. ಬಹಳ ಸೂಕ್ಷ್ಮವಾದ ವಿಷಯ ಇದು. ಬಾಬಾ ಹೇಳ್ತಾರೆ, ಬ್ರಹ್ಮ ವಿಷ್ಣು ಶಂಕರಿಗೂ ಸೂಕ್ಷ್ಮ ಶರೀರವಿದೆ, ಆದರೆ ಪರಮಾತ್ಮನು ಸಂಪೂರ್ಣ ನಿರಾಕಾರ. ನಾನಂತೂ ಚಿಕ್ಕವಳಿದ್ದಾಗ ಮೂರ್ತಿಗಳನ್ನ ನೋಡಿಯೇ ಭಗವಂತನೆಂದು ನಂಬಿದ್ದೆ. ನಾವೆಲ್ಲರೂ ಹಾಗೆ ಅಂದುಕೊಂಡಿದ್ವಿ. ದೈನಂದಿನ ಜೀವನದಲ್ಲಿ ನೋಡಿ, ಭಕ್ತಿ ಮಾರ್ಗದಲ್ಲಿ ನಾವು ಶಿವಲಿಂಗಕ್ಕೆ ಹಾಲು ಸುರಿದು ಪೂಜೆ ಮಾಡ್ತಿದ್ವಿ. ಆದರೆ ಈಗ ಜ್ಞಾನ ಸಿಕ್ಕ ಮೇಲೆ ಅದೇ ನಿರಾಕಾರ ಶಿವಬಾಬಾನನ್ನ ನಾವು ಮನ್ಮನಾಭವ ಸ್ಥಿತಿಯಲ್ಲಿ ಬುದ್ಧಿಯೋಗದಿಂದ ನೆನಪು ಮಾಡ್ತೀವಿ. ವಾವ್! ಬಿಂದು ರೂಪದ ತಂದೆಗೆ ಬಿಂದು ರೂಪದ ಆತ್ಮದ ಕನೆಕ್ಷನ್ ಸ್ವಲ್ಪನಿಲ್ಲಿ. ಮುಂದಿನ ಸಾಲು ಇನ್ನೂ ಆಳವಾಗಿದೆ. ವಾರ್ತಾಲಾಪವನ್ನಂತೂ ಆತ್ಮವೇ ಮಾಡುತ್ತದೆ, ಸಂಸ್ಕಾರವೂ ಆತ್ಮದಲ್ಲಿಯೇ ಇರುತ್ತದೆ. ಭಲೆ ಹೊಳೆಯುತ್ತಿರುವ ವಿಚಿತ್ರ ನಕ್ಷತ್ರವೆಂದು ಬಿಡುತ್ತಾರೆ. ಎಕ್ಸಾಕ್ಟ್ಲಿ. ಇದೇ ಸೃಷ್ಟಿಯ ಅತ್ಯಂತ ದೊಡ್ಡ ಅದ್ಭುತ. ಬಾಬಾ ಹೇಳ್ತಾರೆ, ಶರೀರ ಕೇವಲ ಒಂದು ವಸ್ತ್ರವಿದ್ದಂತೆ, ಆದರೆ ಅಸಲಿ ಡಾಟಾ ಇರೋದು ಆ ಚಿಕ್ಕ ಆತ್ಮದಲ್ಲಿ. 84 ಜನ್ಮಗಳ ಪಾತ್ರ ಆ ಜ್ಯೋತಿರ್ಬಿಂದುವಿನಲ್ಲಿ ಅಡಕವಾಗಿದೆ. ಇದು ಲೈಕ್ ಒಂದು ಕಾಸ್ಮಿಕ್ ಮೈಕ್ರೋಚಿಪ್ ಅಥವಾ ಹಾರ್ಡ್ ಡ್ರೈವ್ ಇದ್ದಂತೆ ಇದೆಯಲ್ಲ, ಇದನ್ನ ನಾವು ಹೇಗೆ ಕಲ್ಪಿಸ್ಕೊಳ್ಳೋದು? ಈ ನಿಟ್ಟಿನಲ್ಲಿ ನಾವು ಪ್ರಕಾಶ್ ಮಣಿ ದಾದೀಜಿಯವರ ಉದಾಹರಣೆಯನ್ನ ನಮ್ಮ ಕಣ್ಣು ಮುಂದೆ ತರಬಹುದು. ದಾದೀಜಿಯವರ ದೃಷ್ಟಿ ಸದಾ ಆತ್ಮಿಕವಾಗಿರುತ್ತಿತ್ತು. ಅಂದ್ರೆ ಅವರು ವ್ಯಕ್ತಿಯ ಶರೀರವನ್ನ ನೋಡ್ತಿರ್ಲಿಲ್ವಾ? ಇಲ್ಲ. ಅವರು ಪ್ರತಿಯೊಬ್ಬ ವ್ಯಕ್ತಿಯನ್ನ ನೋಡುವಾಗ ಅವರ ಹಣೆಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಚೈತನ್ಯ ನಕ್ಷತ್ರವನ್ನ ಮಾತ್ರ ನೋಡುತ್ತಿದ್ರು. ಯಾರಾದರೂ ಬೈದ್ರೂ, ಓಹೋ, ಇವರ ಆತ್ಮದ ಪಾತ್ರ ಹೀಗಿದೆ ಅಂತ ಶಾಂತವಾಗಿರ್ತಿದ್ರು. ಅದ್ಭುತ. ಇನ್ನು ಇತಿಹಾಸದ ಬಗ್ಗೆ ಮುರಳಿಯಲ್ಲಿ ಒಂದು ಮಾತಿದೆ. ಸೂರ್ಯವಂಶಿ ಚಂದ್ರವಂಶೀಯರಂತೂ ವಿಶ್ವದ ಮಾಲೀಕರಾಗಿದ್ದಾರೆ, ಮತ್ತಾವುದೇ ಧರ್ಮವೂ ಇರುವುದಿಲ್ಲ ಅಂದ್ಮೇಲೆ ಯುದ್ಧದ ಮಾತೆಲ್ಲಿ? ಇಲ್ಲಿಯ ನಿಯಮವಾಗಿದೆ, 7 ದಿನಗಳ ಕಾಲ ಭಟ್ಟಿಯಲ್ಲಿದ್ದು ತಿಳಿದುಕೊಳ್ಳಬೇಕಾಗಿದೆ. ಇದು ಬಹಳ ಪ್ರಾಕ್ಟಿಕಲ್ ಪ್ರಶ್ನೆಗೆ ಉತ್ತರ ಕೊಡುತ್ತೆ. ಬಾಬಾ ಹೇಳ್ತಾರೆ, ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಯಾವುದೇ ಯುದ್ಧ ನಡೆಯಲಿಲ್ಲ. ಇದು ಕೇವಲ ಯುಗಗಳ ಬದಲಾವಣೆ. ಆದ್ರೆ ಈ ಹೊಸ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಲು ಆ 7 ದಿನಗಳ ಭಟ್ಟಿ ಯಾಕೆ ಬೇಕು? ಯಾಕಂದ್ರೆ ಇದು ಕೇವಲ ಇನ್ಫಾರ್ಮೇಷನ್ ಅಲ್ಲ, ಇದು ಟ್ರಾನ್ಸ್ಫರ್ಮೇಷನ್. ನಮ್ಮ ಜನ್ಮಾಂತರದ ತಪ್ಪು ನಂಬಿಕೆಗಳನ್ನ ಕುಲುಮೆಯಲ್ಲಿ ಹಾಕಿ ಕರಗಿಸಿ ಬುದ್ಧಿಯನ್ನ ಶುದ್ಧೀಕರಿಸಲು ಈ 7 ದಿನಗಳ ಮೆಂಟಲ್ ಡಿಟಾಕ್ಸ್ ಅತ್ಯಗತ್ಯ. ಮೆಂಟಲ್ ಡಿಟಾಕ್ಸ್. ಹಳೆಯದನ್ನ ಅನ್ಲರ್ನ್ ಮಾಡದೆ ಹೊಸದನ್ನ ಕಲಿಯಲು ಸಾಧ್ಯವಿಲ್ಲ. ಮುರುಳಿಯ ಕೊನೆಯ ಭಾಗದಲ್ಲಿ ಹೀಗಿದೆ, ಶಿವತಂದೆಯೇ ಪತಿತ ಪಾವನನಾಗಿದ್ದಾರೆ, ಕೇವಲ ಅವರು ಕೃಷ್ಣ ಭಗವಾನು ವಾಚ ಎಂದು ಹೇಳ್ತಾರೆ. ನೀವು ಶಿವಭಗವಾನು ವಾಚ ಎಂದು ಹೇಳ್ತೀರಿ. ವ್ಯಕ್ತ ಬ್ರಹ್ಮನೇ ಮತ್ತೆ ಪಾವನನಾಗಿ ಅವ್ಯಕ್ತ ಫರಿಷ್ಠೆ ಆಗ್ತಾನೆ. ಹೌದು, ಬಾಬಾ ಹೇಳ್ತಾರೆ, ಗೀತೆಯ ನಿಜವಾದ ಭಗವಂತ ಕೃಷ್ಣನಲ್ಲ, ಬದಲಾಗಿ ನಿರಾಕಾರ ಶಿವಬಾಬಾ. ಪರಮಾತ್ಮನು ಸಾಧಾರಣ ವೃದ್ಧನ ಅಂದ್ರೆ ಬ್ರಹ್ಮತನುವಿನಲ್ಲಿ ಪ್ರವೇಶ ಮಾಡಿ ಪತಿತರನ್ನ ಪಾವನ ಮಾಡ್ತಾರೆ. ಅಂದ್ರೆ ಆ ಸಾಧಾರಣ ಬ್ರಹ್ಮನೇ ಯೋಗಬಲದಿಂದ ಪಾವನರಾಗಿ ಅವ್ಯಕ್ತ ಪರಿಷ್ಠೆ ಆಗ್ತಾರಲ್ವಾ? ಖಂಡಿತ. ಕಲ್ಪದ ಮೊದಲನಂತೆ ಆ ನಿರಾಕಾರ ತಂದೆಯನ್ನ ಮನ್ಮನಾಭವ ಸ್ಥಿತಿಯಲ್ಲಿ ನೆನಪು ಮಾಡಿದ್ರೆ ನಮ್ಮ ಹಿಂದಿನ ವಿಕರ್ಮಗಳು ವಿನಾಶವಾಗ್ತವೆ. ಮಧುರ ಅತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಈಗ ನಾವು ಕೇಳಿದ ಜ್ಞಾನವನ್ನ ನಮ್ಮ ಇಂದಿನ ದಿನಚರಿಯಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬುದನ್ನ ನೋಡೋಣ. ಬನ್ನಿ, ಇಂದಿನ ಧಾರಣೆಯ ಮುಖ್ಯ ಸಾರಾಂಶವನ್ನ ಮನನ ಮಾಡೋಣ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಅಂಶ ಏನಿದೆ? ಬೆಳಗ್ಗೆ ಎದ್ದು ವಿಚಾರಸಾಗರ ಮಂಥನ ಮಾಡಬೇಕು.
ತಂದೆಯು ಏನನ್ನು ತಿಳಿಸ್ತಾರೆಯೋ ಅದನ್ನು ಬರೆದುಕೊಂಡು ರಿಪೀಟ್ ಮಾಡಬೇಕಾಗಿದೆ, ಅನ್ಯರಿಗೂ ತಿಳಿಸ್ಬೇಕಾಗಿದೆ. ಓ, ಬಾಬಾ ಹೇಳ್ತಾರೆ ನಾವು ಕೇವಲ ಕೇಳಿ ಮರೆಯಬಾರ್ದು. ಒಬ್ಬ ಉತ್ತಮ ವಿದ್ಯಾರ್ಥಿಗಳಂತೆ ಬಾಬಾ ಹೇಳಿದ ಪ್ರಮುಖ ಅಂಶಗಳನ್ನ ನೋಟ್ಸ್ ಮಾಡ್ಕೊಳ್ಬೇಕು. ಹೌದು, ಮುಂಜಾನೆ ಅಮೃತ ವೇಳೆಯಲ್ಲಿ ಎದ್ದು ಈ ಜ್ಞಾನದ ಬಗ್ಗೆ ಆಳವಾಗಿ ಯೋಚಿಸಬೇಕು. ಇದೇ ವಿಚಾರಸಾಗರ ಮಂಥನ. ಇದು ನನಗೆ ಹೇಗನಿಸ್ತೆ ಅಂದ್ರೆ, ಬೆಳಗ್ಗೆ ಎದ್ದು ನಾವು ನಮ್ಮ ಮೊಬೈಲ್ ಚಾರ್ಜ್ ಮಾಡ್ತೀವಲ್ಲ, ಹಾಗೆ ವಿಚಾರಸಾಗರ ಮಂಥನ ಮಾಡೋದು ನಮ್ಮ ಆತ್ಮದ ಬ್ಯಾಟರಿಯನ್ನು ದಿನವಿಡೀ ಚಾರ್ಜ್ ಮಾಡಿದಂತೆ. ಬಿಲ್ಕುಲ್ ಸರಿಯಾದ ಹೋಲಿಕೆ. ಧಾರಣೆಯ ಎರಡನೇ ಅಂಶ, ಪಾವನ ಪ್ರಪಂಚದಲ್ಲಿ ಹೋಗಲು ಈ ಪತಿತ ಪ್ರಪಂಚದಿಂದ ಬುದ್ಧಿಯೋಗವನ್ನ ತೆಗೆಯಬೇಕಾಗಿದೆ. ಬಾಬಾ ಹೇಳ್ತಾರೆ, ಈ ಹಳೆಯ ಪ್ರಪಂಚ, ಹಳೆಯ ಸಂಬಂಧಗಳು ಮತ್ತು ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹವನ್ನ ಬಿಡಬೇಕು. ನಾವು ಈ ಸಮಾಜದಲ್ಲೇ ಇರ್ತೀವಿ, ಆದ್ರೆ ತಾವರೆ ಹೂವಿನಂತೆ ಕೆಸರಿನಲ್ಲಿದ್ರೂ ಅಂಟಿಕೊಳ್ಳದೇ ಇರ್ಬೇಕಲ್ವಾ? ಖಂಡಿತ. ಈಗ ವರದಾನವನ್ನ ನೋಡೋಣ. ನಂಬರ್ 1, ವ್ಯಾಪಾರಿಗಳಾಗಿ ಒಂದೊಂದು ಸೆಕೆಂಡ್ ಅಥವಾ ಸಂಕಲ್ಪದಲ್ಲಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಪದಮಪತಿ ಭವ. ನಾವೆಲ್ಲರೂ ದುಡ್ಡಿನ ಲೆಕ್ಕ ಇಡ್ತೀವಿ, ಬಜೆಟ್ ಮಾಡ್ತೀವಿ, ಆದ್ರೆ ನಮ್ಮ ಆಲೋಚನೆಗಳನ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತ ಯೋಚನಿಸೋದೇ ಇಲ್ಲ. ಹೌದು, ಬಾಬಾ ಹೇಳ್ತಾರೆ, ಜ್ಞಾನ ಮಾರ್ಗದಲ್ಲಿ ನಮ್ಮ ಪ್ರತಿಯೊಂದು ಸಂಕಲ್ಪ ಅಂದ್ರೆ ಥಾಟ್ ಮತ್ತು ಪ್ರತಿಯೊಂದು ಸೆಕೆಂಡ್ ನಮ್ಮ ಆಸ್ತಿ. ವ್ಯರ್ಥ ಚಿಂತೆಗಳಲ್ಲಿ, ಗಾಸಿಪ್ಗಳಲ್ಲಿ ಸಮಯ ಕಳೆಯಬಾರದು. ಸದಾ ಬಾಬಾನ ನೆನಪಿನಲ್ಲಿ ನಾವು ಪದಮಪತಿಗಳಾಗ್ಬೇಕು. ಇಂದಿನ ಸ್ಲೋಗನ್ ಬಹಳ ಪವರ್ಫುಲ್ ಆಗಿದೆ. ಯಾರು ಬೇಡುವರೋ ಅವರು ಖುಷಿಯ ಖಜಾನೆಯಿಂದ ಸಂಪನ್ನರಾಗಲು ಸಾಧ್ಯವಿಲ್ಲ. ಇದು ನಮ್ಮೆಲ್ಲರ ಕಣ್ಣು ತೆರೆಸುವ ಮಾತು. ಬಾಬಾ ಹೇಳ್ತಾರೆ, ನನಗೆ ಗೌರವ ಕೊಡಿ, ನನ್ನನ್ನ ಪ್ರೀತಿಸಿ ಅಂತ ಮನುಷ್ಯರ ಬಳಿ ಭಿಕ್ಷೆ ಬೇಡುವುದನ್ನ ನಿಲ್ಲಿಸಿ. ನಾವು ಸ್ವಯಂ ಭಗವಂತನ ಮಕ್ಕಳು, ದಾತಾರರು. ಕೊಡುವ ಕೈ ನಮ್ಮದಾಗಿದ್ದಾಗ ಖುಷಿ ತನ್ನಿಂತಾನೇ ತುಂಬಿರುತ್ತೆ. ರೈಟ್. ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಏನ್ ಹೇಳಿದ್ದಾರೆ? ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಜೀವನದಲ್ಲಿ ಏನೇ ಪರಿಸ್ಥಿತಿಗಳು ಬಂದರೂ ನಿಂದನೆ ಅಥವಾ ಸ್ತುತಿ, ಲಾಭ ನಷ್ಟಗಳಲ್ಲಿ ನಮ್ಮ ಮನಸ್ಸಿನ ಸ್ಥಿತಿ ಅಲುಗಾಡಬಾರದು, ಪರ್ವತದಂತೆ ಅಚಲವಾಗಿರಬೇಕು ಅಂತ. ಈ ಅಚಲ ಸ್ಥಿತಿಯನ್ನ ಅನುಭವ ಮಾಡಲು ಈಗ್ಲೇ ಒಂದು ಸಣ್ಣ ಯೋಗದ ಅಭ್ಯಾಸವನ್ನ ಮಾಡೋಣ. ಖಂಡಿತ. ನೀವಿರುವಲ್ಲಿಯೇ ಆರಾಮಾಗಿ ಕುಳಿತುಕೊಳ್ಳಿ. ನಿಮ್ಮ ಗಮನವನ್ನ ಹೊರಗಿನ ಪ್ರಪಂಚದ ಶಬ್ದಗಳಿಂದ ಸಂಪೂರ್ಣವಾಗಿ ಹಿಂಪಡೆಯಿರಿ. ನಾನು ಈ ಶರೀರವಲ್ಲ, 2 ಉಬ್ಬುಗಳ ಮಧ್ಯೆ ಹೊಳೆಯುತ್ತಿರುವ ಪ್ರಕಾಶಮಾನವಾದ ಜ್ಯೋತಿ. ಹೌದು. ನನ್ನ ತಂದೆ ಪರಮಜ್ಯೋತಿ ಶಿವಬಾಬಾ ಅವರಿಂದ ಪವಿತ್ರತೆಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಬೀಳುತ್ತಿವೆ. ನನ್ನ ಸರ್ವ ವಿಕರ್ಮಗಳು ಭಸ್ಮವಾಗುತ್ತಿವೆ. ನಾನು ಸಂಪೂರ್ಣ ಪಾವನ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ನಮ್ಮ ಸಾರಾಂಶ ಅಭ್ಯಾಸ ಅಂದ್ರೆ ಇಂದಿನ ಹೋಂವರ್ಕ್ ಏನೆಂದರೆ, ದಿನವಿಡೀ ನಮ್ಮನ್ನ ಕಲಿಯುಗದ ಯಾವುದೇ ಆಕರ್ಷಣೆ ಸೆಳೆಯದಂತೆ ಎಚ್ಚರವಹಿಸುವುದು ಮತ್ತು ಪ್ರತಿ ವ್ಯಕ್ತಿಯನ್ನ ಕೇವಲ ಆತ್ಮನ ರೂಪದಲ್ಲಿ ನೋಡುವ ದೃಷ್ಟಿಯ ಅಭ್ಯಾಸ ಮಾಡುವುದು. ಖಂಡಿತ, ಇದನ್ನ ಮರಿಬಾರದು. ಮಧುರ ಮಕ್ಕಳೇ, ನೀವು ಇಡೀ ಕಲ್ಪದಲ್ಲಿಯೇ ಅತಿ ಶ್ರೇಷ್ಠ ಪುಣ್ಯಾತ್ಮರು. ಸ್ವಯಂ ಭಗವಂತನೇ ಬಂದು ನಿಮ್ಮೊಡನೆ ಮಾತನಾಡುತ್ತಿದ್ದಾನೆ ಎನ್ನುವ ಈ ಪರಮ ಸೌಭಾಗ್ಯದ ನಶೆಯಲ್ಲಿ ಸದಾ ತೇಲುತ್ತಿರಿ. ನಿಮ್ಮ ಆತ್ಮಾಭಿಮಾನಿ ಸ್ಥಿತಿಯಿಂದ ಇಡೀ ವಿಶ್ವಕ್ಕೆ ಬೆಳಕಾಗುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೌದು, ಪ್ರತಿಯೊಂದು ಹೆಜ್ಜೆಯಲ್ಲೂ ಆ ಪರಮಾತ್ಮನ ನೆನಪಿರಲಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನ ಕೇಳೋಣ. ಓಂ ಶಾಂತಿ.